ದಾವಣಗೆರೆ ಸಮರ ಗೆಲ್ಲೋರು ಯಾರು, ಬಾಗಲಕೋಟೆ ಗೆದ್ದು ಬೀಗೋರು ಯಾರು? ಕ್ಷೇತ್ರ ಮತದಾನಕ್ಕೆ ಹೇಗಿದೆ ಸ್ಪಂದನೆ? ಇವಿಎಂ ಸೇರ್ತಾ ಇದೆ ಅಭ್ಯರ್ಥಿಗಳ ಭವಿಷ್ಯ. ಮತಗಟ್ಟೆಗಳಲ್ಲಿ ಕಾಕಿ ಕಣ್ಗಾವಲು. ನ್ಯೂಸ್ 18ನಲ್ಲಿ ಗ್ರೌಂಡ್ ರಿಪೋರ್ಟ್. ಮಿನಿ ಸಮರ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆಯಲ್ಲಿ ಮತದಾನ ಆಗಿದೆ. 2 ಕ್ಷೇತ್ರಗಳಲ್ಲಿ ಮತಯಂತ್ರ ಸೇರ್ತಾ ಇರುವಂತದ್ದು ಅಭ್ಯರ್ಥಿಗಳ ಭವಿಷ್ಯ. ಬಿರು ಬಿಸಿಲಿನ ಮಧ್ಯೆ ಬಿರುಸಿನ ಮತದಾನವನ್ನ ಮಾಡಲಾಗ್ತಾ ಇದೆ. ಬೂತ್ಗಳಿಗೆ ಹೋಗಿ ಪರಿಶೀಲಿಸ್ತಾ ಇದ್ದಾರೆ ಅಭ್ಯರ್ಥಿಗಳು. ಮೇ 4ಕ್ಕೆ ಹೊರಬೀಳಲಿರುವಂತದ್ದು ಬೈ ಎಲೆಕ್ಷನ್ ಫಲಿತಾಂಶ. ಬಾಗಲಕೋಟೆಯಲ್ಲಿ ಮಧ್ಯಾಹ್ನ 1 ಗಂಟೆ ವೇಳೆಗೆ 43.5% ಮತದಾನ ಆಗಿದೆ. ಬಾಗಲಕೋಟೆಯಲ್ಲಿ ಹಕ್ಕು ಚಲಾಯಿಸಿರುವಂತದ್ದು ಕೈ ಅಭ್ಯರ್ಥಿ ಉಮೇಶ್ ಮೇಟಿ, ಹಾಗೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ. ಮತಗಟ್ಟೆ ಸಂಖ್ಯೆ 166ರಲ್ಲಿ ವೀರಣ್ಣ ಚರಂತಿಮಠ ಮತದಾನವನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ ಬೈ ಎಲೆಕ್ಷನ್ಗಳಲ್ಲಿ ಚೆನ್ನಾಗೇ ಆಗುತ್ತೆ ವೋಟಿಂಗ್, ಯಾಕೆಂದ್ರೆ ಸರಿಯಾಗಿ ದುಡ್ಡು ಹೊಡೆದಿರ್ತಾರೆ. ಪ್ರತಿ ಮನೆಗೆಲ್ಲ ಒಂದೊಂದು ವೋಟ್ಗೂ ಕೂಡ ಲೆಕ್ಕ ಇರುತ್ತಲ್ಲಿ. ಜವಾಬ್ದಾರಿಗಳನ್ನ ಕೊಟ್ಟಿರ್ತಾರೆ. ಆಯಾಯ ಪಕ್ಷದ ಕಾರ್ಯಕರ್ತರುಗಳು ಮನೇಲಿ ಇದ್ದಬದ್ದವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿ ವೋಟ್ ಹಾಕ್ಸ್ತಾರೆ. ಒಂದೊಂದು ಬೂತಲ್ಲಿ ಒಂದೊಂದು ವೋಟಿಗೂ ಲೆಕ್ಕ ಇರುತ್ತೆ ಬೈ ಎಲೆಕ್ಷನ್ ಆಗಿರುವಂತ ಹಿನ್ನೆಲೆಯಲ್ಲಿ. ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಬೈ ಎಲೆಕ್ಷನ್ ಮತದಾನ ಇದೆ, ಇನ್ನು ಮೇ 4ನೇ ತಾರೀಕು ವೆಯ್ಟ್ ಮಾಡಬೇಕು, ನೋಡೋಣ ಏನು ಫಲಿತಾಂಶ ಬರುತ್ತೆ. ಎಲ್ಲ ಮುಗಿಸಿದ್ದಾರೆ. 2 ಪಕ್ಷದಲ್ಲೂ ದೊಡ್ಡ ತೀವ್ರತರವಾದಂಥ ಸೆಣಸಾಟ ಆಗಿದೆ. ನೋಡೋಣ, ಎರಡು ಪಕ್ಷದಲ್ಲೂ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ನಮಗೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವೂ ಇದೆ. ಉಪಚುನಾವಣೆಯಲ್ಲಿ ನಮಗೆ 2 ಕಡೆ ಬಾಗಲಕೋಟೆ ಆಸ್ ವೆಲ್ ಆಸ್ ದಾವಣಗೆರೆ ಬಹಳ ದೊಡ್ಡ ಮಟ್ಟದ ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮ್ದು ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬರ ಸೇವೆಗೆ ಜನರು ಸಮರ್ಥಿಗೆ ಆಶೀರ್ವಾದ ಮಾಡ್ತಾರಂತನೂ ಕೂಡ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅದೇ ರೀತಿ ಮೇಟಿ ಅವರ ಸೇವೆಗೆ ಉಮೇಶ್ ಅವರ ಕೈ ಹಿಡಿತಾರೆ ಅಂತ ಕೂಡ ನನ್ನ ಸಂಪೂರ್ಣವಾದಂತ ನಂಬಿಕೆ ನಂದಾಗಿದೆ. ಕೇಳಂನಲ್ಲಿ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ನಡೀತಾ ಇದೆ. ಈವರೆಗೂ ಒಟ್ಟು 33.28% ಮತದಾನ ಆಗಿದೆ. ಸಿನಿಮಾ ನಟರಾದಂಥ ಮೋಹನ್ ಲಾಲ್ ನೇಮಂ ವಿಧಾನಸಭಾ ಕ್ಷೇತ್ರದ ಮುದುವನ್ಮುಗಲ್ನಲ್ಲಿ ಇರುವಂಥ ಸರ್ಕಾರಿ LP ಶಾಲೆಯ ಹಕ್ಕು ಚಲಾವಣೆ ಮಾಡಿದ್ರು. ಅಲ್ಲಿ ನಟ ಪೃಥ್ವಿರಾಜ್ ಸುಕುಮಾರನ್ ಎರ್ನಾಕುಲಂ ಕೊಚ್ಚಿಯಲ್ಲಿ ಮತವನ್ನು ಚಲಾಯಿಸಿದ್ರು. ಇತ್ತ ನಟ ಮಮ್ಮೂಟಿ ಮತ್ತು ಅವರ ಪತ್ನಿ ಕೊಚ್ಚಿಯ ಮತದಾನ ಕೇಂದ್ರಕ್ಕೆ ಆಗಮಿಸಿ ಹಕ್ಕನ್ನು ಚಲಾಯಿಸಿದ್ದಾರೆ. ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. 140 ಕ್ಷೇತ್ರಗಳಿಗೆ ಕೇರಳದಲ್ಲಿ ನಡೀತಾ ಇರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಮೋಹನ್ ಲಾಲ್ ವೋಟಿಂಗ್ ಮಾಡಿದ್ದು, ಪೃಥ್ವಿರಾಜ್ ವೋಟಿಂಗ್ ಮಾಡಿದ್ದು, ಮಮ್ಮೂಟಿ ಅವರು ಕೂಡ ವೋಟಿಂಗ್ ಮಾಡಿರುವಂಥ ವಿಚಾರ. ಕೇರಳದಲ್ಲಿ ಬಿರುಸಿನಿಂದ ನಡೀತಾ ಇದೆ ಮತದಾನ ಪ್ರಕ್ರಿಯೆ.